ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮತದಾನೋತ್ತರ ಸಮೀಕ್ಷೆಗಳನ್ನ ಸುಳ್ಳಾಗಿಸೋ ಥರದ ಫಲಿತಾಂಶ ಹೊರಬಿದ್ದಿದೆ. ಭಾರತದಲ್ಲಿ ಪ್ರಜಾತಂತ್ರ ಅಪಾಯದಲ್ಲಿದೆ ಅಂತ ಅಪಪ್ರಚಾರ ಮಾಡಿದವರು, ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದವರು, ಇವಿಎಂ ಮಿಷನ್ಗಳ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದವರು, ಚುನಾವಣೆಗಳು ನಮ್ಮ ದೇಶದಲ್ಲಿ ಪಾರದರ್ಶಕವಾಗಿ ನಡೆಯೋದಿಲ್ಲ ಅಂತ ಹೇಳಿದವರ ಕಪಾಳಕ್ಕೆ ಹೊಡೆಯೋ ಥರದ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿ ಭಾರತದಲ್ಲಿ ಯಾರು ಆಡಳಿತ ನಡೆಸ್ತಾರೆ, ಯಾರಿಗೆ ಎಷ್ಟು ಸೀಟುಗಳು ಬಂದಿವೆ ಅನ್ನೋದನ್ನ ಹೊರತುಪಡಿಸಿ ಈ ಬಾರಿ ಚುನಾವಣಾ ಆಯೋಗ ಗೆದ್ದು ಬೀಗೋ ಥರದ ಫಲಿತಾಂಶ ಹೊರಬೀಳ್ತಾ ಇದೆ. ಆಂಟಿ ಇನ್ಕಂಬೆನ್ಸಿಯ ಜೊತೆಗೆ ಓವರ್ ಕಾನ್ಫಿಡೆನ್ಸು, ನಾವೇ ಬೃಹಸ್ಪತಿಗಳು ಅನ್ನೋ ನಿಲುವು, ಪಕ್ಷದ ಕಾರ್ಯಕರ್ತರನ್ನ ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತಗೊಳ್ಳದೇ ಇರುವುದು, ಟಿಕೆಟ್ ಹಂಚಿಕೆಯಲ್ಲಿ ನಡೆದ ಒಂದಷ್ಟು ಎಡವಟ್ಟುಗಳು, ಕೆಲ ಅಡ್ಜಸ್ಟ್ಮೆಂಟ್ಗಳು, ಗೆದ್ದೇ ಗೆಲ್ತೀವಲ್ಲ ಅನ್ನೋ ಅತಿಯಾದ ವಿಶ್ವಾಸ, ಇವೆಲ್ಲ ಆಡಳಿತಾರೂಢ ಬಿಜೆಪಿಯನ್ನ ಬಹುಮತಕ್ಕೆ ಸಮೀಪ ಕಟ್ಟಿ ಹಾಕಿದ್ರೆ, ಮುಸ್ಲಿಂ ಮತಗಳ ಧ್ರುವೀಕರಣ, ಸೋಷಿಯಲ್ ಇಂಜಿನಿಯರಿಂಗು ಹಾಗೂ ಉತ್ತರ ಪ್ರದೇಶದ ಬದಲಾವಣೆಗಳು ಇಂಡಿ ಕೂಟವನ್ನ ಪ್ರಬಲ ಪ್ರತಿಪಕ್ಷವಾಗಿ ಎದ್ದು ನಿಲ್ಲೋ ಥರ ಮಾಡಿವೆ. ಹಾಗಾದ್ರೆ ಈ ಬಾರಿಯ ಚುನಾವಣಾ ಫಲಿತಾಂಶ ಏನ್ ಹೇಳ್ತಾ ಇದೆ? ಕಳೆದ ಬಾರಿಯ ಮೋದಿ ಮ್ಯಾಜಿಕ್ಕು ಈ ಬಾರಿ ಸಾಧ್ಯ ಆಗಲಿಲ್ಲ ಯಾಕೆ? ಬಿಜೆಪಿಗೆ ಕೈಕೊಟ್ಟ ಅಂಶಗಳೇನು, ಇಂಡಿ ಕೂಟದ ಕೈ ಹಿಡಿದ ಅಂಶಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಚುನಾವಣೆಗಳು ಘೋಷಣೆಯಾದ ದಿನದಿಂದಲೂ ನಡೆದ ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಆಡಳಿತಾರೂಢ ಮೈತ್ರಿಕೂಟಕ್ಕೆ ಈ ಬಾರಿ ಕೂಡ ಭಾರಿ ಬಹುಮತ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗೆ ಖುದ್ದು ಪ್ರಧಾನಿ ಮೋದಿ 400 ಪಾರ್ ಅಂತ ಘೋಷಣೆ ಮಾಡಿದ್ರು. ಅಯೋಧ್ಯೆ ಕೈ ಹಿಡಿಯುತ್ತೆ ಅನ್ನೋ ವಿಶ್ವಾಸ ಬಿಜೆಪಿಗಿತ್ತು. ಇನ್ನು ಮತದಾನೋತ್ತರ ಸಮೀಕ್ಷೆಗಳು ಈ ಬಾರಿ ಬಿಜೆಪಿಗೆ 300ಕ್ಕೂ ಹೆಚ್ಚು ಸೀಟುಗಳನ್ನು ಕೊಡ್ತಾ ಹೋದ್ವು. ಕೆಲ ಏಜೆನ್ಸಿಗಳಂತೂ 400ರವರೆಗೆ ಬಿಜೆಪಿ ಮೈತ್ರಿಕೂಟವನ್ನು ತಗೊಂಡು ಹೋದ್ವು. ಆದರೆ ಎರಡನೇ ಹಂತದ ಮತದಾನ ಮುಗಿಯೋ ಹೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನ ಶೈಲಿ ಬದಲಾಗ್ತಾ ಹೋಯ್ತಲ್ಲ, ಆಗಲೇ ಕೆಲವರಿಗೆ ಈ ಬಾರಿ ಮ್ಯಾಜಿಕ್ ನಡೆಯೋದು ಅನುಮಾನ ಅನ್ನೋ ಡೌಟ್ ಅಂತೂ ಬಂದಿತ್ತು. ಈಗ ಬಂದಿರೋ ಫಲಿತಾಂಶ ಕೂಡ ಅದನ್ನೇ ಹೇಳ್ತಾ ಇದೆ. ನಾನು ಕಳೆದ 2 ವಿಡಿಯೋಗಳಲ್ಲಿ ಮತದಾನೋತ್ತರ ಸಮೀಕ್ಷೆ ನಿಜ ಆಗಲೇಬೇಕು ಅಂತೇನಿಲ್ಲ ಅಂತ ಹೇಳಿದ್ದೆ. ಆ ಅನುಮಾನಗಳು ನಿಜ ಆಗಿವೆ. ಬಿಜೆಪಿಯ ಅತಿ ವಿಶ್ವಾಸದ ತಲೆಯ ಮೇಲೆ ಮತದಾರ ಮೊಟಕಿದ್ದಾನೆ. ಬಹುಮತದ ಬಾಗಿಲಲ್ಲಿ ಬಿಜೆಪಿಯನ್ನ ಕಟ್ ಹಾಕೋದ್ರಲ್ಲಿ ಪ್ರತಿಪಕ್ಷಗಳ ಮೈತ್ರಿಕೂಟ ಯಶಸ್ಸನ್ನು ಪಡ್ಕೊಂಡಿದೆ. ಹಾಗಾದ್ರೆ ಈ ಬಾರಿ ಬಿಜೆಪಿಯ ಭಾರೀ ಸಾಧನೆಯನ್ನ ಮೊಟಕುಗೊಳಿಸಿದ ಅಂಶಗಳು ಯಾವುವು? ಗೆಳೆಯರೆ, ಕಳೆದ 10 ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೊಡ್ಡ ಸಾಧನೆಗಳನ್ನೇ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಎದೆಸೆಡಿಸಿ ನಿಲ್ಲುವ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಭಾರತದ GDP ಪ್ರಗತಿಯನ್ನ ಸಾಧಿಸಿದೆ. ಜಗತ್ತಿನ 5 ದುರ್ಬಲ ಆರ್ಥಿಕತೆಗಳ ಪೈಕಿ ಒಂದು ಅನ್ನಿಸ್ಕೊಂಡಿದ್ದ ಭಾರತ ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ಳುವವರೆಗೆ ಬೆಳೀತಲ್ಲ. ಅದರಲ್ಲಿ ಕಳೆದ 10 ವರ್ಷಗಳ ಮೋದಿ ಆಡಳಿತದ ಕೊಡುಗೆ ತುಂಬಾನೇ ದೊಡ್ಡದಿದೆ. ಅದೆಲ್ಲ ನಿಜಾನೇ. ಆದರೆ ದೇಶದ ಆರ್ಥಿಕ ಬೆಳವಣಿಗೆ, ರಸ್ತೆಗಳು, ಅಭಿವೃದ್ಧಿ ಕಾಮಗಾರಿಗಳು, ವಿದೇಶಿ ಸಂಬಂಧಗಳ ಸುಧಾರಣೆ ಇವು ಓಟನ್ನ ತಂದು ಕೊಡೋದಿಲ್ಲ ಅನ್ನೋದು ಸಾಕಷ್ಟು ಬಾರಿ ನಿಜ ಆಗಿದೆ. ಹಾಗೆ ಅಭಿವೃದ್ಧಿ ಕಾಮಗಾರಿಗಳೇ ಗೆಲ್ಲಿಸತ್ವೆ ಅನ್ನೋದಾಗಿದ್ರೆ 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಮತ್ತೆ ಆರಿಸಿ ಬರಬೇಕಿತ್ತು. ಆದರೆ ಅವತ್ತು ಇಂಡಿಯಾ ಶೈನಿಂಗ್ ಅಂತ ವಾಜಪೇಯಿ ನೇತೃತ್ವದ ಬಿಜೆಪಿ ಪ್ರಚಾರ ಮಾಡ್ತು. ಶೈನ್ ಆಗಿದ್ದು ಬಿಜೆಪಿ ಅಲ್ಲ, UPA. ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇನ್ನು ಈ ಬಾರಿ ಕೂಡ 2004ರದ್ದೇ ಫಲಿತಾಂಶ ಬರುತ್ತೆ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದ್ವು. ಆದರೆ ಬಿಜೆಪಿಯ ಸಾಧನೆ ತೀರಾ ಅಷ್ಟೊಂದು ಕಳಪೆ ಏನಾಗಲಿಲ್ಲ. ಹಾಗಂತ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಕೂಡ ಜನ ಸಂಪೂರ್ಣ ಬಹುಮತವನ್ನು ಕೊಟ್ಟು ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿಲ್ಲ. ಈ ಬಾರಿ ಬಿಜೆಪಿಗೊಂದು ಲಗಾಮ್ ಬಿದ್ದಿದೆ. ಎಚ್ಚರಿಕೆಯ ಸಂದೇಶವನ್ನ ಮತದಾರ ರವಾನೆ ಮಾಡಿದ್ದಾನೆ. ಹಾಗೆ ಈ ದೇಶದ ಮತದಾರನಿಗೆ ಏನು ಬೇಕಾಗಬಹುದು, ಇಲ್ಲಿ ಯಾವುದು ಚುನಾವಣಾ ವಿಷಯ ಆಗುತ್ತೆ ಅನ್ನೋ ಬಗ್ಗೆ ಕೂಡ ಒಂದು ಸಣ್ಣ ಸೂಚನೆಯನ್ನ ಈ ಫಲಿತಾಂಶ ಕೊಡ್ತಾ ಇದೆ. ಗೆಳೆಯರೆ, ಈ ಬಾರಿ ಬಿಜೆಪಿಗೆ ಕೈಕೊಟ್ಟ ರಾಜ್ಯಗಳು 3. ಒಂದು ಉತ್ತರ ಪ್ರದೇಶ, 2 ಮಹಾರಾಷ್ಟ್ರ, 3ನೇದ್ದು ಪಶ್ಚಿಮ ಬಂಗಾಳ. ಸಾಮಾನ್ಯವಾಗಿ ಉತ್ತರ ಪ್ರದೇಶದಲ್ಲಿ ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅವರು ದೆಹಲಿಯನ್ನು ಆಳ್ತಾರೆ ಅನ್ನೋದು ಈ ಹಿಂದಿನಿಂದಲೂ ಇರೋ ಮಾತು. ಯಾಕೆ ಅಂದರೆ ಅಲ್ಲಿಂದ 80 ಮಂದಿ ಸಂಸದರು ಆರಿಸಿ ಬರ್ತಾರೆ. ಕಳೆದ ಬಾರಿ ಬಿಜೆಪಿಯಲ್ಲಿ 62 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈ ಬಾರಿ ಕೂಡ ಒಂದು 66ರಿಂದ 68 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ವು. ಆದರೆ ಅಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಉತ್ತಮ ಸಾಧನೆಯನ್ನು ಮಾಡಿದೆ. ಬಿಜೆಪಿಯನ್ನು ಉತ್ತರ ಪ್ರದೇಶದಲ್ಲಿ ಕಟ್ ಹಾಕೋದ್ರಲ್ಲಿ ಅಖಿಲೇಶ್ ಯಾದವ್ ಯಶಸ್ವಿಯಾಗಿದ್ದಾರೆ. ಗೆಳೆಯರೆ, 2014ರ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಯಾವ ಸೋಷಿಯಲ್ ಇಂಜಿನಿಯರಿಂಗನ್ನು ಮಾಡಿತ್ತೋ, ಯಾವ ರೀತಿಯ ಜಾತಿ ಸಮೀಕರಣವನ್ನು ಮಾಡಿ 70ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತೋ ಅದೇ ಥರದ ಇಂಜಿನಿಯರಿಂಗನ್ನು ಅಲ್ಲಿ ಈ ಬಾರಿ ಅಖಿಲೇಶ್ ಯಾದವ್ ಮಾಡಿದ್ದಾರೆ. ಯಾದವ ಮುಸ್ಲಿಂ ಮತಗಳನ್ನು ಒಗ್ಗೂಡಿಸಿದ್ದು ಹಾಗೂ ಅಲ್ಲಿನ ದಲಿತ ಮತದಾರರು ಕೂಡ ಬಿಜೆಪಿಯ ವಿರುದ್ಧ ಮತ ಚಲಾಯಿಸಿದ್ದು ಈ ಬಾರಿಯಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿಕೊಟ್ಟಿದೆ.
ಇನ್ನು ಅಲ್ಲಿ ಮಾಯಾವತಿಯವರ ಪಕ್ಷ ಒಂದಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಮತ್ತು ಅಖಿಲೇಶ್ ಅವರ ಗೆಲುವಿನ ಓಟಕ್ಕೆ BSP ಕಡಿವಾಣ ಹಾಕಬಹುದು ಅನ್ನೋ ಒಂದು ಅಂದಾಜಿತ್ತು. ಆದರೆ ಅಲ್ಲಿ ಹಾಗಾಗಿಲ್ಲ. ಅಕಸ್ಮಾತ್ ಈ ಬಾರಿ ಕೂಡ BJP ಹೆಚ್ಚು ಬಹುಮತದಿಂದ ಆರಿಸಿ ಬಂದರೆ ರಿಸರ್ವೇಷನನ್ನು ತೆಗೆದು ಹಾಕ್ತಾರೆ ಅನ್ನೋ ಪ್ರಚಾರವನ್ನು ಪ್ರತಿಪಕ್ಷಗಳು ಮಾಡೋದಕ್ಕಲ್ಲಿ ಶುರು ಮಾಡಿದ್ವು. BJP ಸಂವಿಧಾನವನ್ನೇ ಬದಲಾಯಿಸಿ ಬಿಡುತ್ತೆ ಅಂತ ಹೇಳಲಾಯಿತು. ಸಂವಿಧಾನವನ್ನು ಮೀಸಲಾತಿಯನ್ನು ಕಾಪಾಡೋದಕ್ಕಾಗಿ ನಮಗೆ ಮತ ಕೊಡಿ ಅಂತ ಪ್ರತಿಪಕ್ಷಗಳು ಕೇಳ್ತಾ ಹೋದು. ಈ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಅನ್ನೋ ಅಪಪ್ರಚಾರ ಆಯ್ತಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಕೌಂಟರ್ ಮಾಡೋದರಲ್ಲಿ BJP ವಿಫಲವಾಯಿತು. ಪರಿಣಾಮ ದಲಿತ ಮತದಾರರು ಮಾಯಾವತಿಯವರ ಕೈ ಬಿಟ್ಟು ಇಂಡಿ ಕೂಟವನ್ನು ಬೆಂಬಲಿಸಿದ ಹಾಗಲ್ಲಿ ಕಾಣ್ತಾ ಇದೆ. ಇದು ಉತ್ತರ ಪ್ರದೇಶದಲ್ಲಿ BJPಯ ಓಟಕ್ಕೆ ಕಡಿವಾಣ ಹಾಕೋದ್ರಲ್ಲಿ ಒಂದಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡ್ಕೊಂಡಿದೆ. ಇನ್ನು ಅಲ್ಲಿ ಟಿಕೆಟ್ ಹಂಚಿಕೆಯ ವಿಷಯದಲ್ಲಿ ಅಮಿತ್ ಶಾ ನಡ್ಕೊಂಡ ರೀತಿ, ಎಲ್ಲವನ್ನ ನಾವೇ ಮಾಡ್ತೀವಿ ಅನ್ನೋ ಮನೋಭಾವ, ಸ್ಥಳೀಯ ನಾಯಕರು ಅಲ್ಲಿನ ಜಾತಿ ಸಮೀಕರಣಗಳನ್ನು ನಿರ್ಲಕ್ಷ್ಯ ಮಾಡಿದ್ದು ಕೂಡ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ BJPಗೆ ಸಾಧ್ಯವಾಗದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತು. ಅಲ್ಲಿ ಯೋಗಿಯ ವರ್ಚಸ್ಸು ಪಕ್ಷಕ್ಕೆ ಹೆಚ್ಚು ಲಾಭವನ್ನು ತಂದುಕೊಡಲಿಲ್ಲ. ಅಯೋಧ್ಯ ಮಂದಿರದ ಲಾಭ ಕೂಡ BJPಗೆ ಆಗಲಿಲ್ಲ. ಜಾತಿ ಸಮೀಕರಣದ ಮುಂದೆ ಎಲ್ಲವೂ ಕೊಚ್ಚಿ ಹೋಯಿತು. ಜೊತೆಗೆ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಮಹಿಳೆಯರ ಅಕೌಂಟಿಗೆ 8,500 ರೂಪಾಯಿ ಹಣ ಹಾಕ್ತೀವಿ ಅನ್ನೋ ಕಾಂಗ್ರೆಸ್ನ ಭರವಸೆ ಇತ್ತಲ್ಲ, ಅದು ಕೂಡ ಒಂದಷ್ಟು ಕಡೆಗಳಲ್ಲಿ BJPಯ ವಿರುದ್ಧ ಮತ ಚಲಾವಣೆ ಹೆಚ್ಚಾಗೋದಕ್ಕೆ ಕಾರಣ ಆದಂತಿದೆ. ಅದರಲ್ಲೂ ಈ ಉತ್ತರ ಭಾರತದ ರಾಜ್ಯಗಳಿವೆ ನೋಡಿ, ಅಲ್ಲಿ ಬಡತನ ಹೆಚ್ಚಿರೋದ್ರಿಂದ ಪ್ರತಿ ತಿಂಗಳು 8,500 ರೂಪಾಯಿ ಹಣ ಸಿಕ್ಕಿಬಿಟ್ರೆ ಅವರ ಕುಟುಂಬಗಳೇ ನಡೆದು ಹೋಗುತ್ತವೆ. ಹೀಗಾಗಿ ಈ ಭರವಸೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ ಹಾಗೆ ಕಾಣ್ತಾ ಇದೆ. ಇನ್ನಿಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ, ಇಂಡಿ ಮೈತ್ರಿಕೂಟ ಗೆಲುವು ಸಾಧಿಸಿದ ಕ್ಷೇತ್ರಗಳಿವೆಯಲ್ಲ, ಅವುಗಳಲ್ಲಿ ಬಹುತೇಕ ಮುಸ್ಲಿಂ ಮತದಾರರು ಹೆಚ್ಚಿರೋ ಕ್ಷೇತ್ರಗಳೇ. ಆದರೆ ಅಲ್ಲಿ ಕೂಡ ಈ ಬಾರಿ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳಿಗೇನು ಸಮಾಜವಾದಿ ಪಕ್ಷ ಟಿಕೆಟ್ ಕೊಡೋದಕ್ಕೆ ಹೋಗಲಿಲ್ಲ. ಆದರೆ ಮುಸ್ಲಿಂ ಸಮುದಾಯಕ್ಕೆ BJPಯ ವಿರುದ್ಧ ಮತ ಚಲಾವಣೆ ಮಾಡಬೇಕಾಗಿತ್ತು. ಹಿಂದೂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟ ಪರಿಣಾಮ ಅಲ್ಲಿ ಹಿಂದೂ ಮತಗಳ ವಿಭಜನೆ ಕೂಡ ಆಯಿತು. ಅದರ ಪರಿಣಾಮ ಅಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ತುಂಬ ಒಳ್ಳೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಸೇರಿದ ಹಾಗೆ ಬಹಳಷ್ಟು ಜನ BJP ಅತಿದೊಡ್ಡ ಪಕ್ಷವಾಗಿ ಆರಿಸಿ ಬರುತ್ತೆ ಅಂತ ಹೇಳ್ತಲೇ ಬರ್ತಿದ್ರು. ಕಳೆದ ಬಾರಿಗಿಂತ ಈ ಬಾರಿ BJP ಹೆಚ್ಚು ಸ್ಥಾನಗಳನ್ನು ಅಲ್ಲಿ ತಗೊಳ್ಳುತ್ತೆ. ಮಹಾರಾಷ್ಟ್ರ, ಬಿಹಾರ ಮುಂತಾದ ರಾಜ್ಯಗಳಲ್ಲಿ ಕಳ್ಕೊಳ್ಳೋ ಸೀಟುಗಳು ಪಶ್ಚಿಮ ಬಂಗಾಳದಲ್ಲಿ ಮ್ಯಾನೇಜ್ ಆಗಿಬಿಡುತ್ತವೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪಶ್ಚಿಮ ಬಂಗಾಳದಲ್ಲಿ BJPಯ ಯಾವ ಪಟ್ಟು ವರ್ಕ್ ಆಗಲಿಲ್ಲ. ಅಲ್ಲಿ 1/3 ಸೀಟುಗಳನ್ನು TMC ಗೆದ್ದು ಬೀಗ್ತಾ ಇದೆ. ಅಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಚುನಾವಣಾ ಸಮಯದಲ್ಲಿ ಮಾಡಿದ ಮುಸ್ಲಿಂ ತುಷ್ಟೀಕರಣ BJPಯ ಕಳಪೆ ಸಾಧನೆಗೆ ಕಾರಣ ಆಗಿದೆ. ಅಲ್ಲಿ ಈ ಹಿಂದೆ ಅಂದರೆ 2019ರಲ್ಲಿ BJP 18 ಸ್ಥಾನಗಳನ್ನು ಗೆದ್ದಿತ್ತು. ಅದಕ್ಕೆ ಕಾರಣ ಆಗಿದ್ದದ್ದು ಮಮತಾ, ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟರ ನಡುವೆ ಮುಸ್ಲಿಂ ಮತಗಳ ವಿಭಜನೆ ಆಗ್ತಾ ಇತ್ತು ಅನ್ನೋದು. ಆದರೆ ಈ ಬಾರಿ ಅಲ್ಲಿ ಹಾಗಾಗಿಲ್ಲ. ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರೂ ಕೂಡ ಮುಸ್ಲಿಂ ಮತಗಳು ಗೆಲ್ಲುವ ಅಭ್ಯರ್ಥಿಯ ಪರ ಅಂದರೆ ತೃಣಮೂಲ್ ಅಭ್ಯರ್ಥಿಗಳ ಪರ ಮತ್ತು BJPಯ ವಿರುದ್ಧ ಚಲಾವಣೆ ಆದಂತಿವೆ. ಹೀಗಾಗಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ BJP ಸೋಲನ್ನು ಅನುಭವಿಸಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಕೂಡ BJP ಮೈತ್ರಿಕೂಟ ನಿರೀಕ್ಷಿತ ಸಾಧನೆಯನ್ನು ಮಾಡಿಲ್ಲ. ಅಲ್ಲಿ ಕೂಡ ಗಮನಿಸಬೇಕಾದ ಅಂಶ ಅಂದರೆ ದಲಿತ ಮತದಾರರು ಕಾಂಗ್ರೆಸ್ ಮೈತ್ರಿಕೂಟದ ಕೈ ಹಿಡಿದಂತೆ ಕಾಣ್ತಾ ಇದೆ. ಹೀಗಾಗಿ ಅಲ್ಲಿ ಬಹುಜನ ವಂಚಿತ ಅಘಾಡಿ ಕೂಡ ಉತ್ತಮ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಮಹಾರಾಷ್ಟ್ರದಲ್ಲಿ BJP ನೇತೃತ್ವದ ಮೈತ್ರಿ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಸಿಟ್ಟು ಅಲ್ಲಿನ BJP ಕಾರ್ಯಕರ್ತರಿಗೂ ಇತ್ತು. ಯಾಕೆಂದ್ರೆ ಕಳೆದ ಅವಧಿಯಲ್ಲಿ ಅಂದರೆ ಫಡ್ನವೀಸ್ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿದ್ವು. ಇಷ್ಟಾದರೂ BJP ಅಲ್ಲಿ ಕಡಿಮೆ ಸದಸ್ಯ ಬಲವನ್ನ ಹೊಂದಿದ್ದ ಶಿಂಧೆ ಅವರಿಗೆ ಮಣೆ ಹಾಕ್ತು. ಫಡ್ನವೀಸ್ ಅವರನ್ನ ನಿರ್ಲಕ್ಷಿಸಲಾಯಿತು ಅನ್ನೋದು ಮಹಾರಾಷ್ಟ್ರದಲ್ಲಿ BJP ಕಾರ್ಯಕರ್ತರ ನಿರಾಸಕ್ತಿಗೆ ಕಾರಣ ಆಗಿತ್ತು. ಅದು ಕೂಡ ಈ ಬಾರಿ ಅಲ್ಲೊಂದಷ್ಟು ಕೆಲಸ ಮಾಡಿದ ಹಾಗೆ ಕಾಣ್ತಾ ಇದೆ. ಜೊತೆಗೆ ಮರಾಠ ಮೀಸಲಾತಿಯ ಹೋರಾಟ ಏನಿತ್ತು ಅದು ಅಲ್ಲಿ ದಲಿತ ಮತದಾರರನ್ನು ಒಂದುಗೂಡಿಸೋದ್ರಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿದ ಹಾಗೆ ಕಾಣ್ತಾ ಇದೆ. ಗೆಳೆಯರೆ, ಈ ಬಾರಿ BJPಯ ಸಾಧನೆ ಕಡಿಮೆ ಆಗೋದಕ್ಕೆ ಮತ್ತೊಂದಷ್ಟು ಕಾರಣಗಳು ಕೂಡ ಇವೆ. ಆ ಪೈಕಿ ಮೊದಲನೆಯದು BJP ಪರ ಈ ಹಿಂದೆ ಕೆಲಸ ಮಾಡಿದ ಹಾಗೆ ಈ ಬಾರಿ RSS ಕೆಲಸ ಮಾಡಲಿಲ್ಲ ಅನ್ನೋದು. RSSನ ಪ್ರಖರ ಹಿಂದುತ್ವಕ್ಕೆ ರಾಜಕೀಯ ಶಕ್ತಿಯನ್ನು ತುಂಬುವ ನಿಟ್ಟಲ್ಲಿ ಅವರು BJPಯನ್ನು ಬೆಂಬಲಿಸ್ತಾ ಬಂದಿದ್ರು. ಆದರೆ ಈ ಬಾರಿ ಮೋದಿ ಮೇನಿಯಾ ಅನ್ನೋದು ಯಾವ ಮಟ್ಟಕ್ಕೆ ಬೆಳೆದು ನಿಂತಿತ್ತು ಅಂದರೆ ಮೋದಿ ಶಾ ಜೋಡಿ RSS ಮಾತು ಕೇಳೋ ಮಟ್ಟದಿಂದ RSSಗೆ ಹೇಳೋ ಮಟ್ಟವನ್ನು ತಲುಪುತ್ತಿದ್ದಾರೆ ಅನ್ಸೋದಕ್ಕೆ ಶುರುವಾಗಿತ್ತು. ಜೊತೆಗೆ ದೇಶಕ್ಕಿಂತ
ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯವಾಗ್ತಾ ಇದ್ದಾನೆ ಅನ್ನೋ ಥರದ ವಾತಾವರಣ ನಿರ್ಮಾಣವಾಗ್ತಾ ಇತ್ತು. ಇದರ ಜೊತೆಗೆ ಬಿಜೆಪಿ ಎಲ್ಲ ಪಕ್ಷದ ಭ್ರಷ್ಟರನ್ನು ತಂದು ಗುಡ್ಡೆ ಹಾಕೊಳ್ಳೋ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿತು. ಯಾವ ಕುಟುಂಬ ರಾಜಕಾರಣವನ್ನು ಇಷ್ಟು ದಿನ ವಿರೋಧಿಸ್ತಾ ಬರ್ತಾ ಇದ್ರೋ ಅದೇ ಬಿಜೆಪಿಯಲ್ಲಿ ಕೂಡ ಶುರುವಾಯಿತು. ಜೊತೆಗೆ ಏಕರೂಪ ನಾಗರಿಕ ಸಂಹಿತೆ ಸೇರಿದ ಹಾಗೆ RSS ಬಯಸಿದ ಸಾಕಷ್ಟು ಕೆಲಸಗಳು ಕಳೆದ 2 ಅವಧಿಗಳಲ್ಲಿ ಆಗಿರಲಿಲ್ಲ. ಇನ್ನು ಮೋದಿ ವರ್ಚಸ್ಸೇ ಚುನಾವಣೆಗಳಲ್ಲಿ ನಮ್ಮನ್ನ ಗೆಲ್ಲಿಸಿ ಬಿಡುತ್ತೆ ಅನ್ನೋ ಭ್ರಮೆ ಬಿಜೆಪಿಯ ನಾಯಕರಿಗೆ ಯಾವ ಮಟ್ಟಕ್ಕಿತ್ತು ಅಂದ್ರೆ ಅವ್ರ ಈ ಬಾರಿ ಯಾರನ್ನೂ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಹೋಗಲಿಲ್ಲ. RSS ಸಹಾಯವನ್ನು ಕೂಡ ಅವ್ರ ಈ ಬಾರಿ ಕೇಳಲಿಲ್ಲ. ಹೀಗಾಗಿ RSSನ ಕಾರ್ಯಕರ್ತರು ಈ ಹಿಂದಿನ ಹಾಗೆ ತುಂಬಾ ಮುತುವರ್ಜಿ ವಹಿಸಿ ಈ ಬಾರಿ ಪ್ರಚಾರ ಮಾಡೋದಕ್ಕೆ ಹೋಗಲಿಲ್ಲ. ಹೀಗಾಗಿ ಈ ಬಾರಿ ಬಿಜೆಪಿ ಮತದಾರರನ್ನ ಸಂಪೂರ್ಣವಾಗಿ ತಲುಪೋದರಲ್ಲಿ ವಿಫಲವಾಯಿತು. ಸ್ವಿಂಗ್ ಓಟುಗಳನ್ನು ಒಲಿಸಿಕೊಳ್ಳೋದರಲ್ಲಿ ವಿಫಲವಾಯಿತು. ಜೊತೆಗೆ ಮತದಾನದ ಪ್ರಮಾಣ ಕೂಡ ಈ ಬಾರಿ ಕಡಿಮೆ ಆಯಿತು. ಇನ್ನು ಅಬ್ಕಿ ಬಾರ್ 400 ಕಿ ಪಾರ್ ಅಂತ ಮೋದಿ ಹೇಳಿದ್ದು, ನಾವು ಗೆದ್ದೇ ಗೆಲ್ತೀವಿ, 370ಕ್ಕೂ ಹೆಚ್ಚು ಸೀಟುಗಳು ಬಿಜೆಪಿಗೆ ಬಂದೇ ಬರುತ್ತವೆ ಅಂತ ಪ್ರಚಾರ ಮಾಡ್ತಾ ಹೋಗಿದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ ಒಂಥರ ಗೆಲ್ತೀವಿ ಬಿಡು ಅನ್ನೋ ಥರದ ಮನಸ್ಥಿತಿಯನ್ನು ಬೆಳೆಸ್ತು. ಕಳೆದ ಬಾರಿಯ ಉತ್ಸಾಹ ಶ್ರದ್ಧೆ ಈ ಬಾರಿ ಕಾಣಲಿಲ್ಲ. ಇನ್ನು ಮುಂದಿನ ಬಾರಿ ನಾವೇ ಸರ್ಕಾರವನ್ನು ರಚನೆ ಮಾಡ್ತೀವಿ, ಭಾರೀ ಬದಲಾವಣೆಗೆ ಸಿದ್ಧರಾಗಿ ಅಂತ ಪ್ರಧಾನಿ ಮೋದಿ ಮತದಾನಕ್ಕೂ ಮೊದಲೇ ಕರೆ ಕೊಟ್ಟಿದ್ದು ಮತ್ತು ಅದನ್ನು ಪದೇ ಪದೇ ಹೇಳ್ತಾ ಹೋಗಿದ್ದು ಒಂದಷ್ಟು ವರ್ಗಗಳಲ್ಲಿ ಭಯ ಹುಟ್ಟೋದಕ್ಕೆ ಕಾರಣ ಆಯಿತು. ಸಂವಿಧಾನವನ್ನೇ ಬದಲಾಯಿಸಿ ಬಿಡ್ತಾರೆ, ರಿಸರ್ವೇಷನ್ ಅನ್ನು ಕಿತ್ಕೋತಾರೆ, ಇಂಥ ಭಯಗಳು ದಲಿತ ಮತದಾರರನ್ನು ಕಾಡೋದಕ್ಕೆ ಶುರುವಾದವು. ಆ ಭಯವನ್ನು ನಿವಾರಿಸೋದ್ರಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಯಿತು. ಯಾಕೆಂದರೆ ಅವ್ರು ಈಗಾಗಲೇ ಗೆದ್ದು ಬಿಟ್ಟಿದ್ದೀವಿ ಅಂತ ಭಾವಿಸಿದ್ರು. ಇನ್ನು ಕೆಲ ಕಡೆಗಳಲ್ಲಿ ಕಟ್ಟರ್ ಹಿಂದುತ್ವವಾದಿಗಳು ಅಂತ ಯಾರಿದ್ರು ಅವರಿಗೆ ಈ ಬಾರಿ ಟಿಕೆಟನ್ನು ತಪ್ಪಿಸಲಾಯಿತು. ಮೈಲ್ಡ್ ಹಿಂದುತ್ವಕ್ಕೆ ಮಣೆ ಹಾಕಲಾಯಿತು. ಇದು ಬಿಜೆಪಿ ಮುಸ್ಲಿಮರ ಒಂದಷ್ಟು ಮತಗಳನ್ನಾದರೂ ಸೆಳೆಯಬಹುದು ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡ್ತೋ ಏನೋ, ಆದರೆ ಅದು ಉಲ್ಟಾ ಹೊಡಿತು. ಹಾಗೆ ಉತ್ತರದಲ್ಲಿ ಹರಿಯಾಣ, ರಾಜಸ್ಥಾನ ಸೇರಿದ ಹಾಗೆ ಒಂದಷ್ಟು ರಾಜ್ಯಗಳಲ್ಲಿ ಅಗ್ನಿವೀರ್ ಯೋಜನೆ ಕೂಡ ಬಿಜೆಪಿಗೆ ರಿವರ್ಸ್ ಹೊಡಿತು. ಇನ್ನು ಇದರ ಜೊತೆಗೆ ಪ್ರತಿಪಕ್ಷಗಳ ಕೂಟ ಸಾಕಷ್ಟು ಕಡೆಗಳಲ್ಲಿ ತುಂಬ ಚೆನ್ನಾಗಿ ಮತ ಸಮೀಕರಣವನ್ನು ಮಾಡ್ತು. ಇದರ ಪರಿಣಾಮ ಬಿಜೆಪಿಯ ಸ್ಥಾನಗಳು ಈ ಬಾರಿ ಕಡಿಮೆ ಆಗಿವೆ. ಇಂಡಿ ಕೂಟ ಒಂದಷ್ಟು ಸಾಧನೆ ಮಾಡೋದಕ್ಕೆ ಈ ಬಾರಿ ಸಾಧ್ಯ ಆಗಿದೆ. ಇನ್ನು ಇದರ ನಡುವೆ ಕೂಡ ಈ ಬಾರಿ ಒಡಿಸ್ಸಾದಲ್ಲಿ 25 ವರ್ಷಗಳ ನಂತರ ನವೀನ್ ಪಟ್ನಾಯಕ್ ಅವರ ಸರ್ಕಾರ ಸೋತಿದೆ. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ರಚನೆಯನ್ನು ಮಾಡ್ತಾ ಇದೆ. ಹಾಗೆ ಅಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಲೋಕಸಭಾ ಸ್ಥಾನಗಳನ್ನು ಕೂಡ ಬಿಜೆಪಿ ಗಳಿಸಿಕೊಂಡಿದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಉತ್ತಮ ಸಾಧನೆಯನ್ನು ಮಾಡಿದೆ. ತೆಲಂಗಾಣದ ಮತದಾರ ಕೂಡ ಅಲ್ಲಿ ಕಾಂಗ್ರೆಸ್ ಆಡಳಿತ ಇದ್ರೂ ಬಿಜೆಪಿಗೆ ಮಣೆ ಹಾಕಿದ್ದಾನೆ. ಕೇರಳದಲ್ಲೂ ಮೊದಲ ಬಾರಿಗೆ ಬಿಜೆಪಿ ಅಕೌಂಟನ್ನು ತೆರೆದಿದೆ. ಕರ್ನಾಟಕದಲ್ಲಿ 17 ಸ್ಥಾನಗಳಲ್ಲಿ ಬಿಜೆಪಿ ಹಾಗೂ 2 ಸ್ಥಾನಗಳಲ್ಲಿ JDS ಗೆಲುವನ್ನು ಸಾಧಿಸಿವೆ. ಇಲ್ಲಿ ಬಿಜೆಪಿ JDS ಜೊತೆಗೆ ಮಾಡಿಕೊಂಡ ಮೈತ್ರಿ ಅವರಿಗೆ ತುಂಬಾನೇ ಲಾಭವನ್ನು ತಂದುಕೊಟ್ಟಿದೆ. ಇನ್ನು ತಮಿಳುನಾಡಲ್ಲಿ ಅಣ್ಣಾಮಲೈ ಮ್ಯಾಜಿಕ್ಕು ವರ್ಕ್ ಆಗಿಲ್ಲ. ಸೆಂಗೋಲು ತಗೊಂಡು ಹೋಗಿ ಹೊಸ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ದು, ಪದೇ ಪದೇ ಪ್ರಧಾನಿ ಮೋದಿ ತಮಿಳುನಾಡಿಗೆ ಬಂದಿದ್ದು, ಇವು ಯಾವೂ ಕೂಡ ಅಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರಲ್ಲಿ ಯಾವ ಸಹಾಯವನ್ನು ಮಾಡಿಲ್ಲ. ಗೆಳೆಯರೆ, ಈ ಬಾರಿಯ ಚುನಾವಣೆಗಳಲ್ಲಿ ಕೂಡ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಎಮರ್ಜ್ ಆಗಿರುವುದು ಬಿಜೆಪಿನೇ. ಹೀಗಾಗಿ ಸರ್ಕಾರ ರಚನೆಗೆ ಮೊದಲು ಬಿಜೆಪಿಗೆ ಆಹ್ವಾನ ಬರುತ್ತೆ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಕೂಡ ಆಗಬಹುದು. ಆದರೆ ಅವರು ಈ ಬಾರಿ ಬಿಜೆಪಿಯ ಪ್ರಧಾನಿ ಆಗಿರೋದಿಲ್ಲ, NDA ಪ್ರಧಾನಿ ಆಗಿರ್ತಾರೆ. ಹೀಗಾಗಿ ಒಂದಷ್ಟು ಅತಿ ಮುಖ್ಯ ನಿರ್ಧಾರಗಳನ್ನು ತಗೊಳ್ಳುವಾಗ ಮಿತ್ರ ಪಕ್ಷಗಳ ಮರ್ಜಿಗೆ ಬೀಳಬೇಕಾಗತ್ತೆ. 10 ವರ್ಷಗಳ ನಂತರ ದೇಶ ಮತ್ತೆ ಮೈತ್ರಿ ಸರ್ಕಾರದ ತೆಕ್ಕೆಗೆ ಜಾರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಬಾರಿ ತುಂಬಾ ಬಲಿಷ್ಠವಾದ ವಿರೋಧ ಪಕ್ಷ ಇರುತ್ತೆ. ಹೀಗಾಗಿ ಸರ್ಕಾರದ ನಿರ್ಧಾರಗಳಿಗೆ ಸಾಕಷ್ಟು ಪ್ರತಿರೋಧ ಕೂಡ ಇರುತ್ತೆ. ಇದು ಒಂದು ಹಂತದಲ್ಲಿ ನಿರಂಕುಶ ಆಡಳಿತವನ್ನು ತಪ್ಪಿಸುತ್ತೆ ಅನ್ನೋದು ನಿಜ. ಆದರೆ ಬಹುಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನೋದು ಕೂಡ ನಿಜಾನೇ. ಇನ್ನು ಸರ್ಕಾರವನ್ನು ಯಾರೇ ರಚನೆ ಮಾಡಲಿ, ಒಂದಷ್ಟು ತಿಂಗಳ ಕಾಲ ಅಲ್ಲಿ ಕುದುರೆ ವ್ಯಾಪಾರ ಅನ್ನೋದು ತುಂಬಾ ಜೋರಾಗಿ ನಡೆಯುತ್ತೆ. ರಾಜಕೀಯ ಅತಂತ್ರಗಳನ್ನ ಕಾಣಬೇಕಾಗಿ ಬರುತ್ತೆ. ಈಗಾಗಲೇ ಇಂಡಿ ಕೂಟ ಕೂಡ ತನ್ನ ಸದಸ್ಯರ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ಳೋದ್ರಲ್ಲಿ, ಇನ್ನಷ್ಟು ಪಕ್ಷಗಳನ್ನ ಮಿತ್ರಕೂಟಕ್ಕೆ ಸೆಳೆಯೋದ್ರಲ್ಲಿ ಕಾರ್ಯಪ್ರವೃತ್ತವಾಗಿದೆ. ತೆಲುಗು ದೇಶಂ ನಾಯಕ ಚಂದ್ರಬಾಬು ನಾಯ್ಡು ಅವರ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನದ ಆಫರ್ ಅನ್ನು ಕೊಡಲಾಗಿದೆ. ಹಾಗೆ ನಿತೀಶ್ ಕುಮಾರ್ ಅವರು ಮತ್ತೆ ಇಂಡಿ ಕೂಟಕ್ಕೆ ಬರೋದಾದ್ರೆ ಅವರನ್ನ ಉಪ ಪ್ರಧಾನಿಯನ್ನಾಗಿ ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗೆ ಬಿಜೆಪಿ ನೇತೃತ್ವದ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಕೂಡ ಇಂಡಿ ಕೂಟದ ಒಂದಷ್ಟು ಪಕ್ಷಗಳನ್ನ ತನ್ನ ಕಡೆಗೆ ಸೆಳೆಯೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಹಗ್ಗ ಜಗ್ಗಾಟಗಳು, ಕುದುರೆ ವ್ಯಾಪಾರಗಳು,
ಮಿತ್ರರ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನಗಳು ಇವೆಲ್ಲ ಇನ್ನೊಂದಷ್ಟು ದಿನ ಸಖತ್ ಮಜಾನೂ ಕೊಡುತ್ತವೆ. ಅಲ್ಲಿಯವರು ಇಲ್ಲಿಗೆ, ಇಲ್ಲಿಯವರಲ್ಲಿಗೆ ಆಪರೇಷನ್ಗಳು, ಮೈತ್ರಿಗಳು, ದ್ರೋಹಗಳು ಇವೆಲ್ಲವನ್ನ ಇನ್ನಷ್ಟು ದಿನ ನೋಡೋ ಅವಕಾಶ ಸಿಗುತ್ತೆ. ಇದು ಗೆಳೆಯರೆ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.